ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಂದಲ್ಲ ಒಂದು ವಾದಗಳು ನಡೆಯುತ್ತಾನೆ ಇದೆ. ಹೌದು, ಈಗ ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟನ ಮೇಲೆ ಮಹಿಳಾ ಆಯೋಗದ ಕುಶಾಲ ಎಂಬುವವರು ದೂರು ನೀಡಿದ್ದಾರೆ. ಮಹಿಳೆಯರ ವಿರುದ್ಧ ಅವಮಾನಕಾರಿ ನಡೆ ಎಂದು ದೂರು ದಾಖಲಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ರಿಷಾ ಅವರ ಬಟ್ಟೆಯನ್ನು ಬಾತ್ರೂಮ್ನಲ್ಲಿ ತಂದು ಇಟ್ಟಿದ್ದಕ್ಕೆ ಮಹಿಳಾ ಆಯೋಗ ದೂರು ದಾಖಲಿಸಿದ್ದಾರೆ. ದೂರು ಬೆನ್ನಲ್ಲೇ ಸಿಸಿಟಿವಿ ಪರಿಶೀಲನೆ ಮಾಡಿದ ಮಹಿಳಾ ಆಯೋಗದವರು ಇದೀಗ ನಗರ ಪೊಲೀಸ್ ಆಯುಕ್ತರು ರಾಮನಗರ ಪೊಲೀಸರಿಗೆ ದೂರನ್ನು ವರ್ಗಾವಣೆ ಮಾಡಿದ್ದಾರೆ. ಈ ವಿಚಾರವಾಗಿ ಶೀಘ್ರ ಕ್ರಮ ಕೈಗೊಂಡು ಆಯೋಗಕ್ಕೆ ವರದಿ ನೀಡುವಂತೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ ಎಷ್ಟೊಂದು ಮಹಿಳೆಯರಿಗೆ ಅವಮಾನ ಆಗ್ತಿದೆ, ಆದರೆ ತಮ್ಮ ಪ್ರಚಾರಕ್ಕಾಗಿ ಇಂತಹ ಚಿಕ್ಕ ಚಿಕ್ಕ ವಿಷಯದ ಮೇಲೆ ದೂರು ದಾಖಲಿಸುತ್ತಾರೆ. ಮಹಿಳಾ ಆಯೋಗದವರು ಇನ್ನೂ ಬದುಕಿದ್ದಾರೆ ಎಂದು ತಿಳಿಸಲು ಇಂತಹ ದೂರನ್ನು ದಾಖಲಿಸುತ್ತಾರೆ. ರಾಜ್ಯದಲ್ಲಿ ಎಂತೆಂತಹ ಘಟನೆಗಳು ಮಹಿಳೆಯರ ವಿರುದ್ಧ ನಡೆಯುತ್ತೆ, ಆದರೆ ಅದರ ವಿರುದ್ಧ ಧ್ವನಿ ಎತ್ತದೆ ಇಂತಹ ಚಿಕ್ಕ ವಿಷಯದ ಬಗ್ಗೆ ಕೂಲಂಕುಷವಾಗಿ ದೂರು ನೀಡುವ ಅಗತ್ಯ ಏನಿತ್ತು? ರಿಷಾ ಅವರ ಬಟ್ಟೆಯನ್ನು ಬಾತ್ರೂಮ್ ಹೊರಗಡೆ ತಂದು ಇಟ್ಟಿದ್ದಕ್ಕೆ ಗಿಲ್ಲಿಯ ಮೇಲೆ ಕೇಸ್ ಕೊಟ್ಟಿದ್ದಾರಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮ ಮಹಿಳಾ ಆಯೋಗಕ್ಕೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೇನು ಅನಿಸ್ತದೆ ಕಮೆಂಟ್ ಮಾಡಿ.